ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಅವರ ಕಾಲಜ್ಞಾನದ ಪ್ರಕಾರ ಇಲ್ಲಿಯವರೆಗೂ ನಡೆದೆಲ್ಲವೂ ಒಂದು ವಿಷಯವಾದರೆ ಮುಂಬರುವ ವರ್ಷ ಅಂದರೆ 2026 ಇನ್ನು ಭಯಾನಕವಾಗಲಿದೆ ಎಂದು ತಿಳಿಯುತ್ತಿದೆ. ಇಲ್ಲಿಯವರೆಗೂ ಎಷ್ಟು ಅಪಘಾತಗಳು, ಕೊಲೆಗಳು, ಯುದ್ಧಗಳು ಮತ್ತು ವಿಪತ್ತುಗಳು ಅದೆಷ್ಟು ಭಯಪಡಿಸಿವೆ ಎಂದು ನಾವು ನೋಡಿದ್ದೇವೆ. ಆದರೆ ಮುಂಬರುವ 2026 ಬಗ್ಗೆ ಬ್ರಹ್ಮೇಂದ್ರ ಅವರು ಬರೆದ ಕಾಲಜ್ಞಾನದ ಪ್ರಕಾರ ಇನ್ನಷ್ಟು ಭಯಾನಕವಾಗುವುದಲ್ಲದೆ ಈ ಕಲಿಯುಗ ಕೊನೆಗೊಳ್ಳುವ ಬಲವಾದ ಸೂಚನೆಗಳು ಸಹ ಇವೆ. ಇದರ ಜೊತೆಗೆ ಜನರು ಇನ್ನಷ್ಟು ದುಷ್ಟರಾಗುತ್ತಾರೆ ಮತ್ತು ವಿಚಿತ್ರ ರೋಗವು ಬಂದು ಅದೆಷ್ಟೋ ಜೀವಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ವಿಶೇಷವಾಗಿ ಕಲ್ಕಿ ಅವತಾರವು ಬರುತ್ತಿದೆ ಎಂದು, ಅದು ಕೂಡ ಶ್ರೀ ಕಾಳಹಸ್ತಿ ಬಳಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಮಗು 1 ತಿಂಗಳಲ್ಲಿ ಮಾತನಾಡುತ್ತದೆ ಎಂದು ತಿಳಿದಿದೆ. ಹಾಗಾದರೆ ನಿಜವಾಗಿಯೂ ಕಲ್ಕಿ ಅವತಾರ ಬರುತ್ತದೆಯೇ? ಮಹಿಳೆಯರು ಹೆಚ್ಚು ಮನೆಗಳಲ್ಲಿರುವುದಕ್ಕಿಂತ ಆ ಜಾಗದಲ್ಲಿ ಹೆಚ್ಚಾಗಿ ಇರುತ್ತಾರೆಯೇ? 3ನೇ ಮಹಾಯುದ್ಧ ಸಮೀಪಿಸುತ್ತಿದೆಯೇ? 2 ಸೂರ್ಯರು ನಿಜವಾಗಿಯೂ ಆ ಆಕಾಶದಲ್ಲಿ ಕಾಣುತ್ತಾರೆಯೇ? ಇಂತಹ ಅನೇಕ ವಿಸ್ಮಯ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಸುಮಾರು 400 ವರ್ಷಗಳ ಹಿಂದೆ ಶ್ರೀ ಮಹಾವಿಷ್ಣುವಿನ ಅವತಾರವಾಗಿ ಜನಿಸಿದ ಶ್ರೀ ಪೋತಲೂರಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ 17ನೇ ವಯಸ್ಸಿನಲ್ಲಿ ತಮ್ಮ ದಿವ್ಯ ದೃಷ್ಟಿಯೊಂದಿಗೆ ಭವಿಷ್ಯದ ಬಗ್ಗೆ ಹೇಳಿದ ಎಲ್ಲ ವಿಷಯಗಳು ನಿಜವಾಗುತ್ತಾ ಬಂದಿವೆ. ಅವುಗಳಲ್ಲಿ ಕೆಲವು ಸಂಭವಿಸಿವೆ, ಇನ್ನು ಕೆಲವು ಸಂಭವಿಸಲಿವೆ ಹಾಗೂ ಮುಂದೆ ಭವಿಷ್ಯದಲ್ಲಿಯೂ ಕೂಡ ಸಂಭವಿಸುತ್ತವೆ. ಫ್ರೆಂಡ್ಸ್, ಆದ್ದರಿಂದಲೇ ಎಲ್ಲರೂ ಈ ಕಾಲಜ್ಞಾನವನ್ನು ತುಂಬಾ ನಂಬುತ್ತಾರೆ. ಆದರೆ ಬ್ರಹ್ಮೇಂದ್ರರವರು ಈ ಕಾಲಜ್ಞಾನವನ್ನು ಒಂದೇ ಬಾರಿಗೆ ಅಲ್ಲದೆ ಅನೇಕ ಸಂದರ್ಭದಲ್ಲಿ ವಿಭಿನ್ನ ಜನರಿಗೆ ವಿವರಿಸಿದ್ದಾರೆ. ಇನ್ನು ಕೆಲವು ತಾಳೆಗರಿ ಪುಸ್ತಕಗಳನ್ನು ಒಂದೇ ಸ್ಥಳದಲ್ಲಿ ಇರಿಸಲಾಯಿತು. ಆ ನಂತರ ಅದರ ಮೇಲೆ ಹುಣಸೆ ಮರವು ಬೆಳೆಯಿತು. ಆದರೆ ಅವರು ಆ ಕಾಲಜ್ಞಾನವನ್ನು ಏಕೆ ಊತು ಹಾಕಿದರು ಎಂಬುದು ಮಾತ್ರ ಇಂದಿಗೂ ಪ್ರಶ್ನೆಯಾಗಿಯೇ ಉಳಿದಿದೆ. ಇನ್ನು ದೊರೆತಿರುವ ತಾಳೆಗರಿ ಪುಸ್ತಕಗಳ ಪ್ರಕಾರ ಅವರು ಹೇಳಿದ ಹಲವು ವಿಷಯಗಳು ನಿಜವಾಗುತ್ತಿವೆ. ಅದರಲ್ಲಿ ವಿದೇಶಿಯರು ನಮ್ಮ ಭಾರತವನ್ನು ಆಳುತ್ತಾರೆ ಎಂದು ಹೇಳಿದ್ದರು. ಅವರು ಹೇಳಿದಂತೆ ಭಾರತದ ಜನರು ಅನೇಕ ವರ್ಷಗಳ ಕಾಲ ಬ್ರಿಟಿಷರ ಗುಲಾಮರಾಗಿದ್ದರು. ವಿಶ್ವದ ಜನಸಂಖ್ಯೆಯು ಗಣನೀಯವಾಗಿ ಹೆಚ್ಚಳವಾಗುತ್ತದೆ ಎಂದು ಅವರು ಆಗಲೇ ಹೇಳಿದ್ದರು. ಅದರಂತೆ ಈಗ ಪ್ರಸ್ತುತ ವಿಶ್ವದ ಜನಸಂಖ್ಯೆಯು ತುಂಬಾ ಹೆಚ್ಚಾಗಿದೆ, ಅಲ್ಲದೆ ಬರಗಾಲದಿಂದ ಹೋರಾಡುತ್ತಿದೆ ಎಂದು ನಮಗೆಲ್ಲ ಗೊತ್ತಿರುವ ಸತ್ಯವೇ. ಅನೇಕ ಚಿತ್ರ ವಿಚಿತ್ರ ಯಂತ್ರಗಳು ಬರುತ್ತವೆ, ಆದರೆ ಹುಟ್ಟು ಸಾವಿನ ಯಂತ್ರಗಳನ್ನು ಕಂಡುಹಿಡಿಯಲಾಗುವುದಿಲ್ಲ ಎಂದು ಅವರು ಮೊದಲೇ ಹೇಳಿದ್ದರು. ಅಂದರೆ ಈ ಸೃಷ್ಟಿಯನ್ನು ಬದಲಾಯಿಸಲು ಹಲವು ಪ್ರಯತ್ನಗಳನ್ನು ಮಾಡಲಾಗುವುದು ಎಂದು ಅವರು ಹೇಳಿದ್ದರು. ಅದೇ ರೀತಿ ನಮ್ಮ ಮುಂದೆ ಹಲವು ವಾಹನಗಳು ಮತ್ತು ಹಲವು ತಂತ್ರಜ್ಞಾನಗಳು ನಮ್ಮ ಮುಂದಿವೆ, ಆದರೆ ಹುಟ್ಟು ಸಾವಿನ ಯಂತ್ರವನ್ನು ಮಾತ್ರ ಎಂದಿಗೂ ಕಂಡುಹಿಡಿಯಲಾಗುವುದಿಲ್ಲ ಎಂದು ಅವರು ಹೇಳಿದ್ದರು. ಬಹುಶಃ ಅವರು ಹೇಳಿದ್ದು ಈಗ ನಿಜವಾಗಿರಬಹುದು, ಭವಿಷ್ಯದಲ್ಲಿ ಸಾವನ್ನು ನಿಲ್ಲಿಸದಿರಬಹುದು, ಆದರೆ ಮನುಷ್ಯನು ಯಂತ್ರಗಳೊಂದಿಗೆ ಜನಿಸುತ್ತಾನೆ ಎಂದು ತೋರುತ್ತದೆ. ಹಾಗೆಯೇ ಈ ವರ್ಷದ ಬಗ್ಗೆ ಅವರು ಮಾತನಾಡುವಾಗ ಅದರಲ್ಲಿಯೂ ಮುಖ್ಯವಾಗಿ ಈ ಜಗತ್ತು ಅವ್ಯವಸ್ಥೆಗೆ ಹೋಗುತ್ತದೆ, ಒಂದು ಕಡೆ ಯುದ್ಧಗಳು ಸಂಭವಿಸುತ್ತವೆ, ಮತ್ತೊಂದು ಕಡೆ ರಾಷ್ಟ್ರಗಳು ವರ್ಗ ದ್ವೇಷದಿಂದ ಛಿದ್ರವಾಗುತ್ತವೆ ಎಂದು ಹೇಳಿದ್ದರು. ಅವು ಸ್ವಲ್ಪ ಮಟ್ಟಿಗೆ ಈಗ ಸಂಭವಿಸುತ್ತಾ ಬಂದಿವೆ. ಸಣ್ಣದಾಗಿ ಪ್ರಾರಂಭವಾದ ಹಸಿವು ದೊಡ್ಡ ದೊಡ್ಡ ದೇಶಗಳನ್ನು ಸುಟ್ಟು ಬೂದಿ ಮಾಡುತ್ತದೆ ಎಂದು ಅವರ ಕಾಲಜ್ಞಾನದಲ್ಲಿದೆ. ಅಲ್ಲದೆ ಯುದ್ಧಗಳ ಕಾರಣದಿಂದ ಕಚ್ಚಾ ತೈಲದ ಬೆಲೆ ಅತಿಯಾಗಿ ಹೆಚ್ಚಾಗುತ್ತದೆ ಎಂದು, ಇದರಿಂದ ದೈನಂದಿನ ಜೀವನವು ಸಂಪೂರ್ಣ ಅಸ್ತವ್ಯಸ್ತಗೊಳ್ಳುತ್ತದೆ ಎಂದು ಅವರು ಹೇಳಿದ್ದರು. ಈಗ ನಾವು ಅದನ್ನು ನೇರವಾಗಿ ನೋಡುತ್ತಿದ್ದೇವೆ. ಸಮುದ್ರಗಳಿಂದ ಬಿರುಗಾಳಿಗಳು ಬರುತ್ತವೆ, ಅವು ಬರುವ ಮೊದಲು ಸಮುದ್ರದಿಂದ ವಿಚಿತ್ರ ಜೀವಿಗಳು ಹೊರಬರುತ್ತವೆ ಎಂದು ಅವರು ಹೇಳಿದ್ದರು. ಅದೇ ಪ್ರಕಾರವಾಗಿ 2025 ಮಧ್ಯದಲ್ಲಿ ಡೂಮ್ಸ್ ಡೇ ಎಂಬ ಮೀನು ಹೊರಬಂದು ಪ್ರತಿಯೊಬ್ಬರನ್ನು ಎಷ್ಟು ಭಯ ಬೀಳಿಸಿತ್ತು ಎಂಬುದನ್ನು ನಾವು ನೋಡಿದ್ದೇವೆ. ಹಾಗೆ ಈ ವರ್ಷ ಬಹಳಷ್ಟು ಜೀವಹಾನಿ ಸಂಭವಿಸುತ್ತದೆ ಎಂದು ಅವರು ಹೇಳಿದ್ದರು. ಅವರು ಹೇಳಿದ್ದು ಹೆಚ್ಚು ಕಡಿಮೆ ಸತ್ಯವಾಗಿದೆ ಎಂದು ಹೇಳಬಹುದು. ವರ್ಷದ ಆರಂಭದಲ್ಲಿ ಪಹಲ್ಗಾಮ್ ದಾಳಿಯ ಸಮಯದಲ್ಲಿ ಕೆಲವರು ಮರಣ ಹೊಂದಿದರು. ನಂತರ ಕೆಲವು ಮಹಿಳೆಯರು ತಮ್ಮ ಅಕ್ರಮ ಸಂಬಂಧಗಳಿಗೆ ಅಡ್ಡಿಯಾಗಿದ್ದ ತಮ್ಮ ಗಂಡಂದಿರನ್ನು, ಮಕ್ಕಳನ್ನು ಮತ್ತು ಅತ್ತೆ ಮಾವಂದಿರನ್ನು ಕೊಂದು ಹಾಕುತ್ತಾರೆ ಎಂದು ಅವರು ಮೊದಲೇ ಹೇಳಿದ್ದರು. ಈಗ ಅಂತಹ ಘಟನೆಗಳು ಸತತವಾಗಿ ನಡೆಯುತ್ತಿರುವುದರಿಂದ
ಮಹಿಳೆಯರು ಏಕೆ ಹೀಗೆ ಆಗುತ್ತಿದ್ದಾರೆ ಎಂದು ಆಶ್ಚರ್ಯ ಪಡುತ್ತಿದ್ದಾರೆ. ಕೆಲವರು ಮದುವೆಯಾಗುವ ಕಲ್ಪನೆಯನ್ನು ಸಹ ಬಿಡುತ್ತಿದ್ದಾರೆ. ನಂತರ ಪ್ರವಾಹ ಮತ್ತು ಬಿರುಗಾಳಿಯಿಂದಾಗಿ ಅನೇಕ ಸ್ಥಳಗಳಲ್ಲಿ ತುಂಬಾ ಜನರು ಪ್ರಾಣ ಕಳೆದುಕೊಂಡಿರುವುದನ್ನು ನಾವು ನೋಡುತ್ತಿದ್ದೇವೆ. ಇನ್ನು ಈ ಬಾರಿ ಅನೇಕ ಸ್ಥಳಗಳಲ್ಲಿ ದೇವಾಲಯಗಳಲ್ಲಿ ಕಾಲ್ತುಳಿತದಿಂದಾಗಿ ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ವಿಶೇಷವಾಗಿ ಕಳೆದ 3-4 ತಿಂಗಳುಗಳಲ್ಲಿ ಸತತ ವಾಹನ ಅಪಘಾತಗಳಲ್ಲಿ ನೂರಾರು ಜನರು ಸಾವನ್ನಪ್ಪಿದ್ದಾರೆ. ಹೀಗೆ ಯಾವುದೋ ಒಂದು ಕಾರಣಕ್ಕಾಗಿ ಈ ಬಾರಿ ಬಹಳಷ್ಟು ಜೀವಹಾನಿ ಸಂಭವಿಸಿದೆ. ಈ ರೀತಿಯಾಗಿ ಇಲ್ಲಿಯವರೆಗೂ ನಡೆದಿದೆ ಮತ್ತು ಮುಂಬರುವ ದಿನಗಳು ಇನ್ನಷ್ಟು ಭಯಾನಕವಾಗುತ್ತವೆ ಎಂದು ನಿರೀಕ್ಷಿಸಲಾಗುತ್ತಿದೆ. ಇದನ್ನು ಬ್ರಹ್ಮೇಂದ್ರರವರ ಕಾಲಜ್ಞಾನದಿಂದ ತಿಳಿಯಲಾಗಿದೆ. ಮುಂದಿನ ದಿನಗಳಲ್ಲಿ ಮಹಿಳೆಯರು ತಮ್ಮ ಶಕ್ತಿಯನ್ನು ಸಂಪೂರ್ಣವಾಗಿ ಹೊರಹಾಕುವುದಲ್ಲದೆ ತಮ್ಮ ಲೈಂಗಿಕ ಸುಖಕ್ಕಾಗಿ ಇನ್ನೂ ಹೆಚ್ಚಿನ ಕೊಲೆಗಳನ್ನು ಮಾಡುತ್ತಾರೆ ಮತ್ತು ಅಂತಿಮವಾಗಿ ಜೈಲಿಗೆ ಹೋಗುತ್ತಾರೆ. ಪುರುಷರಲ್ಲಿ ಕೆಲವರು ಟ್ರಾನ್ಸ್ಜೆಂಡರ್ ಗಳನ್ನು ಮದುವೆ ಆಗುತ್ತಾರೆ ಎಂದು ಇದರಿಂದ ಮತ್ತೆ ಜನಸಂಖ್ಯೆ ಕಡಿಮೆಯಾಗುತ್ತದೆ ಎಂದು ಹೇಳಿದ್ದಾರೆ. ಈ ಬಾರಿ ಕೋವಿಡ್ ಗಿಂತಲೂ ಭಯಂಕರವಾದ ರೋಗ ಬರುತ್ತದೆ. ಆ ರೋಗವನ್ನು ಹೇಗೆ ಗುಣಪಡಿಸಬೇಕೆಂದು ವೈದ್ಯರಿಗೂ ಕೂಡ ತಿಳಿಯದೆ ಮತ್ತಷ್ಟು ಜೀವಹಾನಿಗೆ ಕಾರಣವಾಗುತ್ತದೆ. ಅಲ್ಲದೆ ಪ್ರಸ್ತುತ ಇರುವ ಸಕ್ಕರೆ ಕಾಯಿಲೆ ಮತ್ತು ಹೃದಯಘಾತದಂತಹ ವ್ಯಾಧಿಗಳು ಕೂಡ ಮುಂದಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಸಹ ಹೆಚ್ಚಾಗಿ ಕಂಡು ಬರುತ್ತದೆ ಎಂದು ಹೇಳಿದ್ದಾರೆ. ಅದೆಲ್ಲವೂ ಕೂಡ ಈಗ ನಿಜವಾಗುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. ಹಾಗೆ ಒಂದು ಸಣ್ಣ ಕೀಟದ ಕಡಿತವು ವಿಷವಾಗಿ ಮಾರ್ಪಟ್ಟು ಜನರನ್ನು ಕೊಲ್ಲುತ್ತದೆ ಎಂದು ಕಾಲಜ್ಞಾನದಲ್ಲಿದೆ. ಅದರಂತೆ ಈಗ ಆಂಧ್ರ ಪ್ರದೇಶದಲ್ಲಿ ಸ್ಕಬ್ ಟೈಫೋನ್ ಎಂಬ ಕೀಟ ಕಡಿತದಿಂದ ಉಂಟಾಗುವ ರೋಗದ ಪ್ರಕರಣಗಳು ಹೆಚ್ಚುತ್ತಿವೆ ಎಂಬ ವಿಷಯ ತಿಳಿದಿರುವುದೇ ಒಂದು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಇದು ಓರಿಯೆಂಟಿಯಾ ಸುರ್ಗಮುಷಿ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ ಮತ್ತು ಶೀಘ್ರ ಮೈಟ್ಸ್ ಎಂಬ ಸಣ್ಣ ಕೀಟದ ಕಡಿತದಿಂದ ಹರಡುತ್ತದೆ. ಇದು ಬಹುಶಃ ಪ್ರಾಚೀನ ಜ್ಞಾನದಲ್ಲಿ ಉಲ್ಲೇಖಿಸಲಾದ ಕೀಟ ಇರಬಹುದು ಎಂದು ಜನರು ಭಯಪಡುತ್ತಿದ್ದಾರೆ. ಕಾಡಿನಲ್ಲಿರುವ ಕಾಡು ಪ್ರಾಣಿಗಳು ಜನರ ವಸತಿ ಸ್ಥಳಗಳಿಗೆ ಬಂದು ಜನರನ್ನು ಕೊಲ್ಲುತ್ತವೆ ಎಂದು ಕಾಲಜ್ಞಾನದಲ್ಲಿದೆ. ಅದರ ಪ್ರಕಾರ ಈಗ ಚಿರತೆಗಳು, ಸಿಂಹಗಳು ಮತ್ತು ಹುಲಿಗಳು ಈಗಾಗಲೇ ಜನರು ವಾಸ ಮಾಡುವ ಸ್ಥಳಗಳಲ್ಲಿ ಸುತ್ತಾಡುತ್ತಿವೆ. ಹಾಗೆ ಜನರನ್ನು ಕೊಂದು ತಿಂದು ಆ ಪ್ರಾಣಿಗಳು ತಮ್ಮ ಹಸಿವನ್ನು ನೀಗಿಸಿಕೊಳ್ಳುತ್ತಿವೆ. ಈಗ ಆಧುನಿಕತೆ ಹೆಸರಲ್ಲಿ ಕಾಡುಗಳನ್ನು ಕಡಿಯುವುದರಿಂದ ಮುಂಬರುವ ದಿನಗಳಲ್ಲಿ ಕಾಡು ಪ್ರಾಣಿಗಳು ಜನರ ನಡುವೆ ಸಂಚರಿಸುತ್ತವೆ. ಕೆಲವು ಪ್ರದೇಶಗಳಲ್ಲಿ ಕೆಲವು ಹೊಸ ರೀತಿಯ ಪಕ್ಷಿಗಳು ಭಯಾನಕ ಶಬ್ದಗಳನ್ನು ಮಾಡುತ್ತಾ ಆಕಾಶದಲ್ಲಿ ಹಾರುತ್ತವೆ ಮತ್ತು ಅವುಗಳು ರಾತ್ರಿ ವೇಳೆಯಲ್ಲಿಯೇ ಕಾಣಿಸುತ್ತವೆ ಎಂದು ಕಾಲಜ್ಞಾನದಲ್ಲಿದೆ. ಬೆಳೆಗಳನ್ನು ಬೆಳೆಯುವ ರೈತರ ಸಂಖ್ಯೆ ಕಡಿಮೆಯಾದಂತೆ ಬೆಳೆಗಳನ್ನು ಬೆಳೆಯಲು ಯಾರು ಇರುವುದಿಲ್ಲ ಮತ್ತು ಅಂತಿಮವಾಗಿ ಕ್ಷಾಮ ಉಂಟಾಗುತ್ತದೆ. ಇದು ಆಹಾರದ ಕೊರತೆಗೆ ಕಾರಣವಾಗುತ್ತದೆ ಎಂದು ಕಾಲಜ್ಞಾನದಲ್ಲಿ ಹೇಳಲಾಗಿದೆ. ಇನ್ನು ಅಧಿಕ ಜನರು ಮನೆಯನ್ನು ಬಿಟ್ಟು ಹೆಚ್ಚು ಹೊರಗಡೆ ಓಡಾಡುತ್ತಿರುವುದರಿಂದ ರಸ್ತೆ ಅಪಘಾತಗಳು ಹೆಚ್ಚಾಗುತ್ತವೆ ಎಂದು ತಿಳಿದಿದೆ. ಹಾಗೆಯೇ ಪುರುಷರು ಮಾತ್ರವಲ್ಲದೆ ಮಹಿಳೆಯರು ಸಾರ್ವಜನಿಕವಾಗಿ ಹೆಚ್ಚು ಮದ್ಯ ವ್ಯಸನಿಗಳಾಗುತ್ತಾರೆ ಎಂದು ಕಾಲಜ್ಞಾನದಲ್ಲಿ ಹೇಳಲಾಗಿದೆ. ಅನೇಕ ಸ್ಥಳಗಳಲ್ಲಿ ಇಂತಹ ಘಟನೆಗಳು ನಡೆಯುತ್ತಿವೆ ಎಂದು ಹೇಳಬಹುದು. ಅಲ್ಲದೆ ಧಾರ್ಮಿಕ ಮತಾಂತರ ಕಾರ್ಯಕ್ರಮಗಳು ಹೆಚ್ಚುತ್ತಿವೆ ಮತ್ತು ಹಳ್ಳಿಗಳಲ್ಲಿ ವಾಸಿಸುವ ಜನರನ್ನು ಧರ್ಮದ ಹೆಸರಿನಲ್ಲಿ ಮೋಸ ಮಾಡಲಾಗುತ್ತದೆ. ಇದಕ್ಕೆ ಉದಾಹರಣೆ ಕ್ರಿಶ್ಚಿಯನ್ ಧರ್ಮವೆಂದು ಹೇಳಬಹುದು. ಇನ್ನು ವಿಶೇಷವಾಗಿ ಕಾಶಿಯಲ್ಲಿ ಗಂಗೆ ಕಣ್ಮರೆಯಾಗುತ್ತದೆ. ದೇವಾಲಯಗಳಲ್ಲಿನ ವಿಗ್ರಹಗಳು ಬೆವರು ಸುರಿಸುತ್ತವೆ ಮತ್ತು ಕೆಲವು ವಿಗ್ರಹಗಳು ನೋಡುತ್ತವೆ ಎಂದು ಹೇಳಿದ್ದಾರೆ. ಅವು ಸಹ ಈಗ ನಿಜವಾಗುತ್ತಿವೆ ಎಂದು ಹೇಳಲಾಗುತ್ತಿದೆ. ಆದಾಗ್ಯೂ ಇನ್ನು ಕೆಲವು ಭಯಾನಕ ಘಟನೆಗಳು 2026ರಲ್ಲಿ ಸಂಭವಿಸುತ್ತವೆ. ಅವು ಹೇಗಿರುತ್ತವೆ ಎಂದು ಯಾರಿಗೂ ಸಹ ತಿಳಿದಿಲ್ಲ. ಆದರೆ ಎಲ್ಲರೂ ಎಲ್ಲದರಲ್ಲೂ ಜಾಗರೂಕರಾಗದಿದ್ದರೆ ಇದು ನಿಜವಾಗಬಹುದು ಎಂಬುದು ಸ್ಪಷ್ಟವಾಗುತ್ತದೆ. ಇನ್ನು ಸೌರ ಜ್ವಾಲೆಗಳು ಇಂಟರ್ನೆಟ್ ಅನ್ನು ಬ್ಲಾಕ್ಔಟ್ ಮಾಡುತ್ತವೆ. ಮುಖ್ಯ ವಿಷಯವೆಂದರೆ 3ನೇ ಮಹಾಯುದ್ಧ ಅಧಿಕೃತವಾಗಿ ಪ್ರಾರಂಭವಾಗುತ್ತದೆ. ಜಪಾನ್ ನಲ್ಲಿ 9.5 ರಿಕ್ಟರ್ ಮಾಪಕದಲ್ಲಿ ಭೂಕಂಪ, ಆಂಧ್ರ ಕರಾವಳಿಯಲ್ಲಿ ಸುನಾಮಿ, ವರ್ಷದ ಮಧ್ಯದಲ್ಲಿ ಏರ್ಬೋರ್ನ್ ವೈರಸ್ ಎಂಬ ಹೊಸ ಸಾಂಕ್ರಾಮಿಕ ರೋಗ ಬರುವ ನಿರೀಕ್ಷೆ ಇದೆ. ಆಕಾಶದಲ್ಲಿ ಕೆಲವು ವಿಚಿತ್ರ ಸಂಗತಿಗಳು ಸಂಭವಿಸುತ್ತವೆ ಮತ್ತು 2 ಸೂರ್ಯಗಳು ಕಾಣಿಸಿಕೊಳ್ಳುತ್ತವೆ. ಇದು ಇನ್ನೂ ಆಶ್ಚರ್ಯಕರವಾಗಿರಬಹುದು. ಆದರೆ 2 ಸೂರ್ಯಗಳು ಕಾಣಿಸಿಕೊಂಡ ಕೆಲವೇ ದಿನಗಳಲ್ಲಿ ಅನಿರೀಕ್ಷಿತ ಘಟನೆ ಸಂಭವಿಸುತ್ತದೆ. ಇದು ಜನರನ್ನು ಇನ್ನಷ್ಟು ಭಯಭೀತಗೊಳಿಸುತ್ತದೆ. 2026ರಲ್ಲಿಯೇ ಪರಮಾಣು ಬಾಂಬ್ ಸ್ಫೋಟದ ಸಾಧ್ಯತೆ ಇದೆ. ಅದೇ ಸಮಯದಲ್ಲಿ
ಧಾರ್ಮಿಕ ಸಂಘರ್ಷಗಳು ಸಹ ಮತ್ತಷ್ಟು ದಾರುಣವಾಗಿರುತ್ತವೆ. ವರ್ಷದ ಕೊನೆಯಲ್ಲಿ ಜ್ವಾಲಾಮುಖಿಗಳು ಸ್ಫೋಟಗೊಳ್ಳುತ್ತವೆ, ಆಕಾಶವು ಕತ್ತಲೆಯಾಗಿ ಬದಲಾಗುತ್ತದೆ. ವಿಶೇಷವಾಗಿ ಶ್ರೀ ಕಾಳಹಸ್ತಿ ಬಳಿಯ ಒಂದು ಹಳ್ಳಿಯಲ್ಲಿ, ಅಂದರೆ 20 ಕಿಲೋಮೀಟರ್ಗಳ ಒಳಗೆ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಕಲ್ಕಿ ಜನಿಸುವ ಅವಕಾಶವಿದೆ ಎಂದು ಹೇಳಲಾಗುತ್ತದೆ. ಅವರು ಹುಟ್ಟಿದ ತಿಂಗಳಲ್ಲಿಯೇ ಮಾತನಾಡುತ್ತಾರೆ, ಹಾಗೆಯೇ ಅವರ ಹಣೆಯ ಮೇಲೆ ಕುದುರೆಯ ಗುರುತು ಇರುತ್ತದೆ ಎಂದು ಕಾಲಜ್ಞಾನದಲ್ಲಿ ತಿಳಿಸಲಾಗಿದೆ. ಆದರೆ ಕೆಲವು ಗ್ರಂಥಗಳ ಪ್ರಕಾರ 2040ರವರೆಗೂ ಬ್ರಹ್ಮೇಂದ್ರವರ ಕಾಲಜ್ಞಾನವಿದೆ ಎಂದು ತಿಳಿದಿದೆ. ಅದರಲ್ಲಿ ಸುಮಾರು 400 ವರ್ಷಗಳ ಹಿಂದೆ ಪೋತಲೂರಿನ ವೀರ ಬ್ರಹ್ಮೇಂದ್ರ ಸ್ವಾಮಿ ಅವರಿಂದ ಬನಗಾನಪಲ್ಲಿಯಲ್ಲಿ ಹುಣಸೆ ಮರದ ಕೆಳಗೆ ಸಂರಕ್ಷಿಸಲಾದ ಕಾಲಜ್ಞಾನದ ತಾಳೆಗರಿ ಎಲೆಗಳನ್ನು ದಿನಾಂಕ 7/8/2036ರಂದು ಶ್ರೀ 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 ವೀರಭೋಗ ವಸಂತುಲರವರು ಹೊರತೆಗೆದು ಬಹಿರಂಗಗೊಳಿಸುತ್ತಾರೆ ಎಂದು ಹೇಳಿದ್ದಾರೆ. ಅದೇ ದಿನದಿಂದಲೇ ಪ್ರತ್ಯೇಕ ವಿಶ್ವ ದೇಶಗಳ ಭವಿಷ್ಯವು ಯಾವುದೇ ಸಂದೇಹವಿಲ್ಲದೆ ಕಾಲಜ್ಞಾನದಲ್ಲಿ ಬರೆದಂತೆ ನಡೆಯುತ್ತದೆ ಎಂದು ಕಾಲಜ್ಞಾನದಲ್ಲಿ ಮೊದಲೇ ಉಲ್ಲೇಖಿಸಲಾಗಿದೆ. ಅಲ್ಲದೆ ಪ್ರಪಂಚದಾದ್ಯಂತ 2 ಧರ್ಮಗಳ ನಡುವಿನ ಯುದ್ಧದಿಂದಾಗಿ 2030ರಿಂದ 2040ರವರೆಗೆ ಕೋಟ್ಯಾಂತರ ಜನರು ಕೊಲ್ಲಲ್ಪಡುತ್ತಾರೆ ಮತ್ತು ದಿನಾಂಕ 2046ರಲ್ಲಿ 40 ದಿನಗಳವರೆಗೆ ಕಾಶಿಯ ಗಂಗಾ ನದಿಯಲ್ಲಿ ನೀರಿರುವುದಿಲ್ಲ ಎಂದು ಹೇಳಿದ್ದಾರೆ. ಮಾಲಿನ್ಯದಿಂದಾಗಿ ನೀರು ಕಡಿಮೆಯಾಗುತ್ತದೆ ಮತ್ತು 2040ರ ವೇಳೆಗೆ ಅದರಲ್ಲಿ ಒಂದು ಹನಿ ನೀರು ಕೂಡ ಇರುವುದಿಲ್ಲ ಎಂದು ನಾವು ಈಗಾಗಲೇ ಹೇಳಿದ್ದೇವೆ. 2041ರ ಫೆಬ್ರವರಿ 15-16ರಂದು 7 ಕೋಟಿ ಜನರು ಏಕಕಾಲದಲ್ಲಿ ಸಾಯುತ್ತಾರೆ. ದಿನಾಂಕ 2040 ನವೆಂಬರ್ 26-27ರಂದು ಚನ್ನಪಟ್ಟಣದಲ್ಲಿ 7 ವರ್ಷದ ಬ್ರಾಹ್ಮಣ ಬಾಲಕಿಗೆ 4 ತೋಳುಗಳು ಮತ್ತು 3 ಕಾಲುಗಳನ್ನು ಹಾಗೆ ಹಣೆ ಮೇಲೆ ಕೊಂಬು ಹೊಂದಿರುವ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಆ ಮಗು 22ರ ನಡುವಿನ ಮಹಾಯುದ್ಧದ ಬಗ್ಗೆ ಅವರಿಗೆ ಘೋಷಿಸಿ ಆ ನಂತರ ಸಾಯುತ್ತದೆ. ಇನ್ನು ಒಂದು ಬಾಲದ ಚುಕ್ಕೆಯಿಂದಾಗಿ ಭೂಮಿಯ ತಿರುಗುವಿಕೆಯಲ್ಲಿನ ಬದಲಾವಣೆಯಿಂದ ಸೂರ್ಯನು ಚಲಿಸುತ್ತಿರುವಂತೆ ಕಾಣುತ್ತದೆ ಎಂದು ಹೇಳಲಾಗುತ್ತದೆ. ಮುಂಬರುವ ವರ್ಷಗಳಲ್ಲಿ ಸೂರ್ಯ ನಾರಾಯಣನು ಸೂರ್ಯನಲ್ಲಿ ದರ್ಶನ ನೀಡುತ್ತಾರೆ. ಇನ್ನು ಕೋಮಟಿ ಜಾತಿಯಲ್ಲಿ ಕೇವಲ 25 ಗೋತ್ರಗಳು ಮಾತ್ರವೇ ಉಳಿಯುತ್ತವೆ. ಉತ್ತರ ಬೇರೆ ಕೋಮಟಿಯು ಮಹಾನ್ ವ್ಯಕ್ತಿಯಾಗಿ ನಿಲ್ಲುತ್ತಾರೆ. ಆ ಕೋಮಟಿಯನ್ನು ಇಡೀ ಪ್ರಪಂಚವು ಹೊಗಳುತ್ತದೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಹಗಲಿನ ವೇಳೆಯಲ್ಲಿ ಆಕಾಶದಿಂದ ಮಿಂಚು ಮತ್ತು ಬೆಂಕಿಯ ಮಳೆ ಬೀಳುತ್ತದೆ. ಅದರಿಂದ ಹಲವಾರು ಜನರು ಮರಣ ಹೊಂದುತ್ತಾರೆ. ಬ್ರಹ್ಮೇಂದ್ರರವರು ಬರುವ ಮೊದಲು ಒಂದು ವಿಚಿತ್ರವಾದ ವಿಷಯ ಸಂಭವಿಸುತ್ತದೆ. ಅದನ್ನು ಯಾರು ಗುರುತಿಸುತ್ತಾರೋ ಅವರನ್ನು ನಾನು ರಕ್ಷಿಸುತ್ತೇನೆ ಎಂದು ಬ್ರಹ್ಮೇಂದ್ರರವರು ಹೇಳಿದ್ದಾರೆ. ಆದರೆ ಎತ್ತರದ ಅಜಾನುಭಾವ ವ್ಯಕ್ತಿಯೊಬ್ಬ ತಾನು ವೀರ ಬ್ರಹ್ಮೇಂದ್ರ ಎಂದು ಹೇಳುತ್ತಾನೆ. ನಿಜವಾದ ಭಕ್ತರು ಈ ಮಾತನ್ನು ನಂಬುವುದಿಲ್ಲ, ಆದರೆ ಮೂರ್ಖರು ನಂಬುತ್ತಾರೆ. ಫ್ರೆಂಡ್ಸ್, ವೀರ ಬ್ರಹ್ಮೇಂದ್ರ ಅವರ ಕಾಲಜ್ಞಾನದ ಮತ್ತಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಫ್ರೆಂಡ್ಸ್, ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ದಯವಿಟ್ಟು ನಿಮ್ಮ ಸಪೋರ್ಟ್ ಅನ್ನು ತೋರಿಸಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.